ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ 2ನೇ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಗದಗದ ಬೆಟಗೇರಿಯ ವೆಲ್ಫೇರ್ ಟೌನ್ಶಿಪ್ ಏರಿಯಾದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ 2ನೇ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಸತಿ ನಿಲಯದ ಒಳ ಮತ್ತು ಹೊರ ಆವರಣದ ಸ್ವಚ್ಛತೆಯನ್ನು ನಗರಸಭೆ ಪೌರ ಕಾರ್ಮಿಕರ ಸಹಕಾರದಿಂದ ಕೈಗೊಳ್ಳಲಾಯಿತು. ಹಾಸ್ಟೆಲ್ನಲ್ಲಿರುವ ಒಟ್ಟು 13 ಕೊಠಡಿಗಳ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ರೂಮ್ಗಳನ್ನು ಅತ್ಯಂತ ಶಿಸ್ತುಬದ್ಧಗೊಳಿಸುವ ಕಾರ್ಯವನ್ನು ನೀಡಿ ಅವರಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕಿಯರಾದ ಮಂಜುಳಾ ಅವರು, ಹಾಸ್ಟೆಲ್ ವಾರ್ಡನ್ರಾದ ಸುಜಾತಾ ಪಾಟೀಲ್, ಜಿಲ್ಲಾ ಕಚೇರಿಯ ತಾಲೂಕು ಕಚೇರಿಯ ಸಿಬ್ಬಂದಿಗಳು, ಗದಗ ತಾಲೂಕಿನ ವಾರ್ಡನ್ರವರು, ಗ್ರೂಪ್ ಡಿ ಸಿಬ್ಬಂದಿಗಳು ಹಾಗೂ ಪ್ರಮುಖವಾಗಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸದರಿ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಿದ ಮಹೇಶ್ ಪೋತದಾರ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ವರದಿ ಸುರೇಶ್ ಚಲವಾದಿ. ಬುಕ್ಸ್ ಓದಿ ಯಾರು ಏನಿಲ್ಲ ಸೀನಿಯರ್ಸ್ ಇವತ್ತು ಕ್ಲೀನಿಂಗ್ ಎಲ್ಲ ನೋಡಿದ ಮೇಲೆ ನಮ್ಮ ಡಿ ಸರ್ ಮತ್ತು ತಾಲೂಕು ಆಫೀಸರು ಮತ್ತು ಅದೇ ವಾರ್ಡನ್ ಬಗ್ಗೆ ಸರಿಯಾಗಿ ಸ್ಪಂದಿಸಿದ್ರೆ ನಾವು ಕೇಳ್ತಿದ್ದಿಲ್ಲ. ಅದೇ ಸರ್ ನಿರ್ದೇಶಿಸಿ ಇದನ್ನು ಮಾಡಬೇಕಂತ ಏನಿಲ್ಲ. ಕೆಲಸ ಎಲ್ಲ ಕರೆಕ್ಟ್ ಆಗ್ತಂತೀವಿ ಸರ್. ನಿಜವಾಗ್ಲೂ ಕೆಲಸ 100% ಒಳ್ಳೆ ರೀತಿಯಿಂದ ಆಗಿದೆ ಸರ್. ಇವತ್ತೆಲ್ಲ ನೋಡಿದ್ವಿ. ಏಕೆಂದರೆ ನೀವು ನೋಡ್ಬೋದು ನಮ್ಮ ಹಾಸ್ಟೆಲ್ ಇವತ್ತು ತುಂಬ ಕ್ಲೀನ್ ಆಗಿದೆ. ನಮ್ಮ ಸರ್ ಮತ್ತು ಸಮಾಜ ಕಲ್ಯಾಣ ಎಲ್ಲ ಸಿಬ್ಬಂದಿಗಳಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ತುಂಬ ಕ್ಲೀನ್ ಆಗಿದೆ. ಇಲ್ಲಿ ನೋಡಿದ್ವಿ ಎಷ್ಟೊಂದು ಇದು ಇತ್ತು, ಇಲ್ಲಿ ಎಲ್ಲನೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮತ್ತು ಹಾಸ್ಟೆಲ್ ಎಲ್ಲ ಟಾಯ್ಲೆಟ್ಸ್ ಅವೆಲ್ಲನೂ ಹೆವಿ ಕ್ಲೀನ್ ಆಗಿದೆ. ಕೊಡ್ತೀನಿ ಅಂತ ಮಾತಾಡ್ತಿದ್ದಾರೆ ಸರ್. ಸರೇ ಹೇಳಿದ್ದಾರೆ, ನಮಗೆ ಏನು ಬೇಡಿಕೆ ಇದೆ ಎಲ್ಲನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಾರ್ಡನ್ ಕೂಡ ಎಲ್ಲ ಥರನೂ ಕೊಡಿಸ್ತಾನೆ ಇದ್ರು, ಕೊಡಿಸ್ಕೊತ ಬಂದಿದ್ರು. ಎಲ್ಲ ಒಂದು ಕಡೆ ತಪ್ಪಾಯಿತು ಸರ್. ಅವತ್ತು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ನಾವು ಸಹ ಇದ್ವಿ. ಆ ಕಾರಣಕ್ಕೆ ಈ ಘಟನೆ ಒಂದಾಯಿತು. ಖುಷಿ ಸರ್, ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗಿದೆ ಸರ್. ಅದು ಮಳೆ ಆಗೋದಕ್ಕೆ ನೀರು ನಿಲ್ತದೆ, ಮತ್ತೆ ಹೊಳ್ಳಿ ಮುಚ್ಚೋದು. ಕಡಲೆಬೇಳೆ ಒಳಗೆ ಸರ್, ಕಡಲೆಬೇಳೆ ಒಳಗೆ ಸಣ್ಣ ಸಣ್ಣ ಸುಲಭ ಆಗಿದೆ ಸರ್. ಶೂಟಿಂಗಲ್ಲಿ ಸುಲಭ ಆಗಿದೆ ಕಡಲೆಬೇಳೆ.
ಇರ್ತಕ್ಕಂಥ ವೆಲ್ಫೇರ್ ಟೌನ್ಶಿಪ್ ಏರಿಯಾದಲ್ಲಿರುವಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಅವಸ್ಥಿದೆ ಅನ್ನುವಂಥ ತಕ್ಷಣವೇ ನಾನು ಜಿಲ್ಲಾಧಿಕಾರಿ ಏನೇನೇ ಸ್ಥಳಕ್ಕೆ ನಾನು ನಿನ್ನೆ ಬಂದಿದ್ದೆ. ಎಲ್ಲ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ನಾವು ಈಗಾಗಲೇ ನಾನು ಬಂದು 15 ಜನ ಬಂದ ತಕ್ಷಣವೇ ನಾವು ನಮ್ಮ ಕೂಡ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ವಿ. ನೆಕ್ಸ್ಟ್ ಎರಡನೇ ಒಂದು ಸ್ವಚ್ಛತಾ ಅಭಿಯಾನವನ್ನು ಇಲ್ಲೇ ಇಟ್ಕೊಂಡು ಅಂತ ಒಂದು ವಿಚಾರ ಇತ್ತು. ಆದರೆ ನೀನೇ ಆದರೂ ಕೂಡ ನಾವು ನೀನೇ ಬಂದು ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಇವತ್ತು ಇಲ್ಲಿ ಸ್ವಚ್ಛತಾ ಅಭಿಯಾನ ಇನ್ನು ನಗರಸಭೆಯ ಪೌರಾಯುಕ್ತರು ಕೂಡ ಪ್ರಭಾರದಲ್ಲಿ ನಾನೇ ಇರುವುದರಿಂದ ನಮ್ಮ ಎಲ್ಲ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಮತ್ತು ಸ್ಯಾನಿಟರಿ ಸೂಪರ್ವೈಸರ್ ಅವರಿಗೆ ಆಮೇಲೆ ಸ್ಯಾನಿಟರಿ ಇಂಜಿನಿಯರ್ಗೆ ಇಂಜಿನಿಯರ್ಗಳಿಗೆಲ್ಲ ಹೇಳಿ ಬೆಳಗ್ಗೆಯಿಂದ ಇಲ್ಲಿ ನಮ್ಮೆಲ್ಲ ಕಸ ತಂದು ಗಾಡಿಗಳನ್ನು ತಗೊಂಡು JCB ಹಚ್ಚಿಸಿ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಒಳಗಡೆ ಎಲ್ಲರಿಗೂ ಒಂದು ಪಾರ್ಟಿಷನ್ ಮಾಡಿಕೊಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ರೂಮ್ಗಳನ್ನು ಮತ್ತು ಶೌಚಾಲಯ ಸ್ನಾನಗೃಹಗಳನ್ನು ಎಲ್ಲ ನೀಟಾಗಿ ಮಾಡಿದ್ದಾರೆ. ಸುತ್ತಮುತ್ತಲಿನ ಹೌದಲ್ಲ ಹೇಳ್ತೀನಿ ಡಿಗ್ರಿ ಹತ್ರ ಸಂಡೇ ಮಾಡಿ ಆಫೀಸ್ ಸರ್
ಮತ್ತು ಏನು ಬೇಕು ಇವಾಗ ಪರಿಕರಗಳು ಏನು ಬೇಕಾದ್ರೆ ಮಾಡಿದ್ರೆ ಎಲ್ಲ ಕೊಡ್ತಾರೆ, ಇದು ತೊಗೊಳ್ರಿ. ಸಿಸ್ಟಮೆಟಿಕ್ಕಾಗಿ ರೂಮ್ಗಳನ್ನೆಲ್ಲ ಒಳಗಿಂದೆಲ್ಲ ಸೆಟ್ ಮಾಡ್ಕೊಡ್ರಿ. ಮಸಾಲೆ ಏನು ಮಾಡ್ತಾರೆ ಮಾಡಿದ್ರೆ ನಿಮ್ಮ ರೂಮ್ಗಳನ್ನ ನೀಟಾಗಿ ಒಂದು 5-6 ಜನ ನಮ್ಮ PK ಹೆಂಗಾದ್ರೆ 5-6 ಜನ ಇದ್ದಾರೆ, ನಾವು ಮಾಡ್ಕೊತೀವಿ. ನೀವೆಲ್ಲ ಸ್ಟೂಡೆಂಟ್ಸ್ ಮಾತ್ರ ನಿಮ್ಮ ರೂಮ್ಗಳನ್ನ ಕ್ಲೀನಾಗಿ ಇಟ್ಕೊಳ್ರಿ. ಆಮೇಲೆ ಇದೆಲ್ಲ ಮುಗಿದ ಮೇಲೆ ನಿಮ್ಮ ರೂಮ್ಸ್ ಮುಗಿದ ಮೇಲೆ ಹೊರಗಿನ ಒಂದು ರೌಂಡ್ ಮುಗಿದ ಮೇಲೆ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ಗಳ ಕಡೆ ಸ್ವಲ್ಪ ಹೋಗ್ರಿ. ಆಲ್ಮೋಸ್ಟ್ ಅಲ್ಲ ಅಲ್ಲಿದೆ ನಿಲ್ಲ ಮೇಲೆ ಸ್ವಲ್ಪ ಸ್ವಚ್ಛದ ಅದೆಲ್ಲ ಭಾಳ ಅಸ್ತಿತ್ತು. ನೋಡ್ರಿ ಕ್ಲಿಯರಾಗಿ ಮಾಡಿದ್ವಿ. ಆಮೇಲೆ ಏನು ಮಾಡೋದು, ಎಲ್ಲರೂ ಸೇರಿ ಮ್ಯಾಲಿಂದ ಟೆರೆಸ್ ಮ್ಯಾಗ ಹೋಗಿ ಟೆರೆಸ್ ಇತ್ತು ಇಲ್ಲೇ ಇದೆ ಸೈಡ್ ಆಯಿತು, ಇದು ಪತ್ರ ಬಿಟ್ಟು ಊಟ ಸೈಡ್ ಐತೆ, ಅಲ್ಲಿಂದ ಸ್ವಲ್ಪ ಎಲ್ಲ ಮ್ಯಾಲಿಂದ ಸ್ವಚ್ಛ ಮಾಡ್ಕೊಂಡು ಫಸ್ಟ್ ನಿಮ್ಮ ರೂಮ್ಗಳು ಎಲ್ಲರೂ ಸ್ವಚ್ಛ ಮಾಡಿಕೊಂಡು ನೀಟಾಗಿ ಮಾಡಿ ಡೈರೆಕ್ಟ್ ಟೆರೆಸ್ ಮೇಲೆ ಬರ್ಬೇಕು ನೀವು ಎಲ್ಲರೂ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ತಾಲೂಕಾ ಸಿಬ್ಬಂದಿಗಳು ನಾವು ಆಮೇಲೆ ಇಲ್ಲಿ ನಮ್ಮ ಪುರಸಭೆ ಸಿಬ್ಬಂದಿಗಳೆಲ್ಲ ಸುತ್ತಮುತ್ತೆಲ್ಲ ಸ್ವಚ್ಛ ಮಾಡ್ಕೊತೀವಿ. ನೀವು ಮಾಡ್ತೀರಿ? ಹಾಂ ಮಾಡ್ತೀವಿ. ಫಸ್ಟ್ ನೀವೆಲ್ಲ ಹುಡುಗರು ಈಗ ಯಾರ್ಯಾರು ಮಾಡ್ಕೊಳ್ಳೋದು ಏನು ಮಾಡಿದ್ರಿ ನಿಮ್ಮ ಒಳಗೆ ನೀವೇನು ಮಾಡಿದ್ರೆ ಅವ್ರನ್ನ ಸ್ವಚ್ಛ ಮಾಡ್ತಿರ್ತಾರೆ. ಈ ಸಾಮಾನ್ಯವಾಗಿ ರೇಷನ್ ರೂಮ, ಆಫೀಸ್ ರೂಮ, ಅಡುಗೆ ರೂಮ್ಗಳು ಅವರೆಲ್ಲರೂ ಕರ್ಕೊಂಡು ಅಡುಗೆ ಸಿಬ್ಬಂದಿನ ಕರ್ಕೊಂಡು ನೀವು ಒಂದು ಸ್ವಲ್ಪ ಆರಾಮ ಮಾಡಿ. ನಾನು ಎಲ್ಲ ಕಡೆ ಬರ್ತೀನಿ, ಸ್ವಚ್ಛ ಐತ್ರಿ. ಆಮೇಲೆ ಮೇನ್ ಏನಂದ್ರೆ ಕೆಲವು ಅವ್ರು ಅಡಿಗಾರು ಸಾಮಾನ್ಯವಾಗಿ ಮಾಡ್ತಿರ್ತಾರೆ. ಈ ಗ್ರಿಲ್ಸ್ಗಳು ಅಂಥವು ಸೂಕ್ಷ್ಮ ಕೆಲಸಗಳು ಮಾಡಿರ್ತಾರೆ. ಗ್ರಿಲ್ಸ್ಗಳು ಸ್ವಚ್ಛ ಮಾಡೋದು ಅಥವಾ ಟೇಬಲ್ ಚೇರ್ಗಳು ಆಮೇಲೆ ಯಾವ ಥರ ತಪ್ಪಿಸ್ಬೋದು ಇಂಥವೇನೋ ನೀವು ಮಾಡ್ತಾರೆ. ಕೇಳೇನ್ರಿ ಮೇಡಮ್. ಬರ್ರಿ ವಸತಿ ನಿಲಯದ ಅಂಗಳದಲ್ಲಿ ಏನು ಸ್ವಚ್ಛತೆ ಇರಲಿಲ್ಲ, ಅದನ್ನು ಸ್ವಚ್ಛ ಮಾಡಲಿಕ್ಕೆ ಪೌರ ಕಾರ್ಮಿಕರು ಅವ್ಯವಸ್ಥೆ ಬಗ್ಗೆ ಹೊರಗೆ ಕೆಲಸ